ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಂಡೆಕಾಯಿ ಹಸಿನ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನಾವು ಹವ್ಯಕರು ಜಾಸ್ತಿ ಹಸಿ ತಂಬಳಿ ಈ ಥರದ್ದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಅಂದರೆ ಡೈಲಿ ಒಂದು ಹಸಿ ಅಥವಾ ಒಂದು ತಂಬಳಿ ಮಜ್ಜಿಗೆ ಹಾಕಿದ ಪದಾರ್ಥ ಒಂದಾರು ಇರಲೇಬೇಕು ನಮಗೆ. ನಾನಿವತ್ತು ಬೆಂಡೆಕಾಯಿ ಹಸಿನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ ಬೆಂಡೆಕಾಯಿ, ಇದು ಬಿಳೆ ಬೆಂಡೆ. ನಾನು ಹಿಂದಿನ ವೀಡಿಯೋದಲ್ಲಿ ನನ್ನ ಬೆಂಡೆ ಗಿಡನೆಲ್ಲ ಹೇಗಾಗಿದೆ, ಹೇಗಿತ್ತು, ಯಾವ್ಯಾವ ಜಾತಿ ಇದೆ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಇದೀಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಚಿಕ್ಕದಾಗಿ ಬಿಡ್ತಾ ಇದೆ. ಆದರೂ ಪರವಾಗಿಲ್ಲ, ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ನೋಡಿ ಬೆಂಡೆಕಾಯಿಗಳನ್ನೆಲ್ಲ ನಾನು ಚೆನ್ನಾಗಿ ತೊಳೆದು, ಹಾಗೆಂತ ಇದನ್ನು ಒರೆಸಿಟ್ಕೊಳ್ಬೇಕು ಅಂತ ಏನೂ ಇಲ್ಲ. ಯಾಕಂದರೆ ನಾನು ಇದಕ್ಕೆ ಲೋಳೆ ಹೋಗೋದಕ್ಕೆ ಸೀಕ್ರೆಟ್ ಟಿಪ್ಸ್ ಎರಡನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ಮಾಡಿದ್ರೆ ಈ ಲೋಳೆ ಇರೋದಿಲ್ಲ. ಹಾಗಾಗಿ ಒರೆಸಿಟ್ಕೊಳ್ಬೇಕು, ಮೊದಲೇ ತೊಳ್ಕೊಳ್ಬೇಕು, ಇದು ಯಾವ ಪಜಿತಿನೂ ಇಲ್ಲ. ಆಗಿಂದಾಗೆ ಮಾಡ್ಕೊಳ್ಬೋದು. ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಮೆಟ್ಗತ್ತಿನಲ್ಲೇ ಕೊರೆಯೋದು. ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನೋಡಿ. ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬಿಳೆ ಬೆಂಡೆ ಸ್ವಲ್ಪ ಲೋಳೆ ಅಂಶನೂ ಕಡಿಮೆ ಇರುತ್ತೆ, ಹಸಿರು ಬೆಂಡೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಹಸಿರು ಬೆಂಡೆನ ಮಾಡೋದಿಲ್ಲ, ಬಿಳೆ ಬೆಂಡೆನೇ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ ಕಾಳು ಹಾಕಿ, ಆಮೇಲೆ ಈಗ ಬೆಂಡೆಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ನೀವು ನೋಡಿ, ಎಣ್ಣೆ, ಸಾಸಿವೆ ಕಾಳು. ಈಗ ನಾನು ಇದರಲ್ಲಿ ಲೋಳೆ ಅಂಶ ಹೋಗೋದಕ್ಕೆ 2 ಸೀಕ್ರೆಟ್ ಟಿಪ್ಸನ್ನು ಹೇಳ್ತೀನಿ. ನೀವು ಇದನ್ನು ಫಾಲೋ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಾವು ಹಸಿಗೆಲ್ಲವ ನೋಡಿ. ಈಗ ಒಂದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಮೆಣಸಿನಕಾಯಿ ಹಾಕಿ ಸ್ವಲ್ಪ ಚಿಟಿಪಿಟ ಅಂತ ಹೊರದ್ಮೇಲೆ ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಹಾಕಿದ ತಕ್ಷಣ ಇದು ಲೋಳೆ ಅಂಶ ಕಡಿಮೆ ಆಗಬೇಕು ಅಂದರೆ ನಾವು ಈ ಪಲ್ಯಕ್ಕೆ, ಅಂದರೆ ಪಲ್ಯ ಸಾಂಬಾರು ನಾವು ಇದು ಯಾವ್ದಾದ್ರು ಮಾಡೋದಾದರೆ ನಾವು ಇದಕ್ಕೆ ಹುಳಿ ಪುಡಿ ಅಥವಾ ಲಿಂಬೆಹಣ್ಣು, ಹುಳಿ ಅಂಶದ ಯಾವ್ದಾದ್ರು ಹಾಕ್ತೀವಿ. ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಲೋಳೆ ಅಂಶ. ಆದರೆ ನಾವು ಹಸಿ ಎಲ್ಲ ಮಾಡುವಾಗ ಅದಕ್ಕೆ ಅದನ್ನ ಹಾಕೋ ಆಗಿಲ್ಲ. ಹಾಗಾಗಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾವು ಹಸಿಗೆ ಹೇಗಿದ್ದರೂ ಮೊಸರನ್ನ ಹಾಕಲೇಬೇಕಲ್ವಾ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, 1 ಸೌಟು ಮೊಸರು ಹಾಕ್ತೀನಿ ನಾನೀಗ. 1 ಸೌಟು ಮೊಸರು ಹಾಕಿ, ಆಗ ಇದು ಲೋಳೆ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನೀವು ಒಂದು ಸರಿ ಟ್ರೈ ಮಾಡಿ. 1 ಸೌಟು ಮೊಸರು ಹಾಕಿ, ಹೇಗಿದ್ದರೂ ನಾವು ಹಸಿಗೆ ಹಾಕಲೇಬೇಕಲ್ವಾ. ಇದಕ್ಕೆ ನಾವು ಹುಳಿ ಪುಡಿ ಏನಾದರೂ ಹಾಕಿದ್ರೆ ತುಂಬಾ ಹುಳಿ ಆಗಿಬಿಡುತ್ತೆ. ನಾವು ಹಸಿ ಮಾಡಿದ್ರೆ, ಹಸಿ ಸಾಸಿವೆ ಏನೇ ಮಾಡಿದ್ರು. ನೋಡಿ, ಈಗ ಒಂದು ಮುಷ್ಟಿ ಕಾಯಿ ತುರಿನ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ, ಈಗ ಸ್ವಲ್ಪ ಲೋಳೆ ಅಂಶ ಕಡಿಮೆ ಆಗಿದೆ. ಈಗ ಇನ್ನೊಂದು ಸೀಕ್ರೆಟ್ ಟಿಪ್ಪನ್ನು ಹೇಳ್ತೀನಿ. ನಮಗೆ ಈ ಬಾಳೆ ಎಲೆ ಸಿಗತ್ತಲ್ವಾ, ಈ ಬಾಳೆ ಎಲೆನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ, ಚಿಕ್ಕದಾಗಿ ಅಂತ ಏನಿಲ್ಲ, ದೊಡ್ಡದಾಗಿ ಕಟ್ ಮಾಡ್ಬೋದು. ಯಾಕೆಂದರೆ ಆಮೇಲೆ ನಾವು ಇದನ್ನು ತೆಗಿಬೇಕು. ಇದನ್ನು ದೊಡ್ಡದಾಗಿ ಕಟ್ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡಬೇಕು. ಈ ಬಾಳೆ ಎಲೆ ಅದರಲ್ಲಿ ಯಾವ ಅಂಶ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ಸೀಕ್ರೆಟ್ ಟಿಪ್ ನನ್ನ ತಾಯಿ ನನಗೆ ಹೇಗೆ ಕೊಟ್ಟಿದ್ದು. ಇದನ್ನು ಇದ್ರ ಜೊತೆ ನೋಡಿ 1-2 ನಿಮಿಷ ಫ್ರೈ ಮಾಡಿದ್ರೆ ಈ ಲೋಳೆ ಅಂಶ ಪೂರ್ತಿಯಾಗಿ ಬಾಣಲಿ ಹಿಡ್ಕೊಳ್ಳುತ್ತೆ. ನೋಡಿ, ಬಾಣಲಿ ಸ್ವಲ್ಪ ಕಪ್ಪಾಗುತ್ತೆ, ಪರವಾಗಿಲ್ಲ, ಹಾಗೇನು ಸೀದೋಗೋದಿಲ್ಲ ಇದು. ಆದರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈಗ ನಾನಿದ್ರೆ 2 ನಿಮಿಷ ಫ್ರೈ ಮಾಡಿದ್ದೀನಿ ಬಾಳೆ ಎಲೆ ಹಾಕಿ. ನೋಡಿ, ಈಗ ತೋರಿಸ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಆದ ನಂತರ ನೋಡಿ ಎಷ್ಟು ಉದುರಾಗಿ ಬಂದಿದೆ. ಒಂಚೂರು ಲೋಳೆ ಅಂಶ ಇಲ್ಲ. ಹಾಗಂತ ಈ ಲೋಳೆ ಅಂಶ ಅಷ್ಟು ಬಾಣಲಿ ಹಿಡ್ಕೊಂಡಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದೇನು ಇವ್ರು ಹೀಗೆ ಕಚ್ಚಿಬಿಟ್ಟಿದ್ದಾರಲ್ಲ ಅಂತ ತಿಳ್ಕೊಳ್ಬೇಡಿ. ಇದು ಲೋಳೆ ಅಂಶ ಇರೋದ್ರಿಂದ ಹಾಗಾಗುತ್ತೆ. ನೋಡಿ, ನಾನೀಗ ಇದನ್ನು ಒಂದು ಬೋಗಣಿಗೆ ತೆಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಬಾಣಲಿನ ಒಂಚೂರು ತೊಳ್ಕೊಡ್ತೀನಿ. ಯಾಕೆಂದರೆ ಈ ಕಪ್ಪಗಾಗಿರೋದು ಹೋಗಬೇಕಲ್ವಾ, ಚೆನ್ನಾಗೋಗೋದಿಲ್ಲ. ಹಾಗಾಗಿ, ಯಾಕೆಂದರೆ ನಾವು ಇದಕ್ಕೆ ಮೊಸರು ಮತ್ತು ಕಾಯನ್ನು ಆ್ಯಡ್ ಮಾಡಿಬಿಟ್ರೆ ಈ ಕೆಳಗೆ ಕಪ್ಪಾಗಿ ಹಿಡ್ಕೊಂಡಿರೋದು ಮತ್ತೆ ಬಿಟ್ಕೊಂಡು ಮೇಲೆ ಬರುತ್ತೆ. ಹಾಗಾಗಿ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಸರಿ ನಾನು ಇದನ್ನು ತೆಕ್ಕೊಂಡು ಈ ಬಾಣಲಿನ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಆಮೇಲೆ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸರಿ ತೆಗೆದಿದ್ದೀನಿ. ಸ್ವಲ್ಪ ಆರಬೇಕಲ್ವಾ, ಹಾಗಾಗಿ ನೋಡಿ ಮತ್ತೆ ಅದೇ ಬಾಣಲಿಗೆ ಹಾಕಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆ 1 ಸೌಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಹಸಿ ರೆಡಿ. ಯಾಕಂದರೆ ಇದಕ್ಕೆ ನಾವು ಮೊದಲೇ ಒಗ್ಗರಣೆ ಹಾಕಿದ್ದೀವಿ, ಆಮೇಲೆ ಒಗ್ಗರಣೆ ಹಾಕಬೇಕು ಅಂತೇನಿಲ್ಲ. ಚೆನ್ನಾಗಾಗುತ್ತೆ ಇದು, ತುಂಬಾ ರುಚಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಈಗ ಇದು ನಾವು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ನೋಡಿ ಬೆಂಡೆಕಾಯಿ ಹಸಿ. ಒಂಚೂರು ಲೋಳೆ ಅಂಶ ಇಲ್ಲ. ಈ ಕೆಲವು ಜನ ಬೆಂಡೆಕಾಯಿ ಲೋಳೆ ಅಂತ ತಿನ್ನೋದೇ ಇಲ್ಲ, ಆದರೆ ಹೀಗೆ ಮಾಡಿ ನೀವು ಕೊಟ್ಟರೆ ಖಂಡಿತ ತಿಂತಾರೆ ಅವರು. ತುಂಬಾ ರುಚಿಯಾಗಿರುತ್ತೆ ನೋಡಿ, ಒಂಚೂರು ಲೋಳೆ ಅಂಶ ಇರೋದಿಲ್ಲ. ಇದು ನಮ್ಮನೆ ಇವತ್ತಿನ ಅಡುಗೆ ರೆಸಿಪಿ. ಟೊಮೆಟೊ ತಿಳಿ ಸಾರು, ಮಾವಿನಕಾಯಿ ಹತ್ತನಪ್ಪೆ ಹುಳಿ, ಬೆಂಡೆಕಾಯಿ ಹಸಿ, ಆಮೇಲೆ ಮಗೆಕಾಯಿ ಹುಳಿ. ನಮ್ಮ ಕಡೆ ಸ್ವಲ್ಪ ಮಗೆಕಾಯಿ ಮತ್ತು ಬೀನ್ಸಿನ ಹುಳಿ, ನಮ್ಮ ಕಡೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮಗೆಕಾಯಿಯನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ಹೆಚ್ಚಿಗೆ ಉಳಿದಿದ್ದ ತರಕಾರಿ ಸಿಗೋದು